ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಮಕನಮರಡಿ ಮತಕ್ಷೇತ್ರ ಗೋಟೂರನಲ್ಲಿ ಹಾಹಾಕಾರ ಶುರುವಾಗಿದೆ. 3 ತಿಂಗಳಲ್ಲಿ ನೀರು ಬಂದಿದ್ದು ಮಾತ್ರ ಕೇವಲ 3 ಬಾರಿ. ನೀರಿಗಾಗಿ 6 ಕಿಲೋಮೀಟರ್ ಅಲಿತಾ ಇದ್ದಾರೆ ಹಳ್ಳಿಗರು. ಸಂಕೇಶ್ವರ ಪಟ್ಟಣಕ್ಕೆ ತೆರಳಿ ನೀರನ್ನ ತರ್ತಾ ಇದ್ದಾರೆ ಗ್ರಾಮಸ್ಥರು. ಟ್ಯಾಂಕರ್ ನೀರಿಗೆ 800 ರೂಪಾಯಿ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ಪಾಪ ಸೈಕಲ್ನಲ್ಲಿ ಯಾವ ರೀತಿ ಆ ಪುಟ್ಟ ಮಕ್ಕಳು ಆ ಬಿಂದಿಗೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಆ ಬಿಸಿಲಲ್ಲಿ ಅಂತ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ. ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನ ಪಂಚಾಯತ್ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹೀಗಾಗಿ ನೀರಿನ ಸಮಸ್ಯೆಯನ್ನ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಹಳ್ಳಿಗರು ನೀಡಿದ್ದಾರೆ. ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದ ಮಳೆ ಸರಿಯಾಗಿ ನೀರ ವ್ಯವಸ್ಥೆ ಮಾಡ್ತಾರೆ ಗ್ರಾಮ ಪಂಚಾಯತಿ ಆಡಳಿತ ಆಗಲಿ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ. ಇಲ್ಲಿ ಅತ್ಯಂತ ಬಡವರು ಮಂದಿದೋಕರು ನಾವು ಪ್ರತಿನಿತ್ಯ ನಾವು ನೀರಿಂದ ಈಗ ಕಳೆದ 50 ದಿನಗಳಲ್ಲಿ 50 ದಿನಗಳಲ್ಲಿ 30 ದಿನ ಬರೀ 3 ದಿವಸ ಮಾತ್ರ ನೀರು ಬಂದವು. ಉಳಿಕೆದ ನೀರೇ ಬರೋಂಗಿಲ್ಲ. ಮತ್ತು ನಾವು ನೀರ್ದ ತೊಂದರೆ ಐತೆ ಅಂತೇಳಿ ಪಿ ಡಿ ಒ ಸಾಹೇಬ್ರಿಗೆ ಹೇಳಿದ್ರೆ ಪಿ ಡಿ ಒ ಸಾಹೇಬ್ರು ಸರಿಯಾಗಿ ಫೋನು ಎಬ್ಸಂಗಿಲ್ಲ. ಮತ್ತು ಇಲ್ಲಿ ಜನಸಂಖ್ಯೆನೂ 5,000 ರಿಂದ 6,000 ಇರೋದ್ರಿಂದ ನಮ್ಗೆ ನೀರು ಬೇಕಾಗೋದ್ರಿಂದ ನಾವು ಸಂಕೇಶ್ವರಕ್ಕೆ ಹೋಗಿ ದಿನನಿತ್ಯ ನೀರಿಂದ ಪರದಾಡುವಂಥ ಪರಿಸ್ಥಿತಿ ಬಂದೈತಿ. ಮತ್ತು ಇದೇ ರೀತಿನ ಪಿ ಡಿ ಒ ದಿನನಿತ್ಯ ಕಾಲ್ ಮಾಡಿದ್ರು ಕೂಡ ಒಂದು ಸರಿ ಫೋನು ಎಬ್ಸಂಗಿಲ್ಲ. ಅವ್ರ ನೀರಿಂದ ಭಾಳ ಅನಾವಶ್ಯಕವಾಗಿತ್ತು. ಮತ್ತು ಪೈಪ್ ಲೈನ್ ಬರೀಗೆ 1 ವಾರ ಚಾಲೂ ಇರ್ತೈತಿ, 1 ದಿವಸ ಬರ್ತೈತಿ, 2ನೇ ದಿವಸ